ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ನೋಡ್ತಾ ಇರ್ಬೋದು. ಹಿಂದ್ಗಡೆ ಸಾರಾ ಕನ್ವೆನ್ಷನಲ್ ಹಾಲ್ ಇದೆ. ನೋಡ್ಬೋದು ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗೆ ಬಂದಿದ್ದೀರಾ ಅಂತ. ತಮ್ಮನೇಲಿ ಈಗಾಗಲೇ ನೋಡಿರ್ತೀರಾ, ನಾವು ಅನ್ನೋನ್ ಮ್ಯಾರೇಜ್ಗೆ ಬಂದಿದ್ದೀವಿ. ಇದು ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಯಾರ್ದು ಮದುವೆ ಅಂತ ಗೊತ್ತಿಲ್ಲ. ಇನ್ನಿಬ್ರು ನಮ್ಮಿಬ್ರು ಫ್ರೆಂಡ್ಸು ಲೈಕ್ ಹೆಸರು ನೋಡ್ಕೊಬರಕ್ಕೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ನಾವು ಒಳಗಡೆ ಹೋಗ್ತೀವಿ. ನೋಡೋಣ, ಹುಡುಗನ ಹೆಸರು ಗೊತ್ತಿಲ್ಲ, ಹುಡುಗಿ ಹೆಸರು ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದಿದ್ದೀವಿ. ಇವರೆಲ್ಲ ಸೈಕ್ ಮಾಡಿ ಇವಳು ನೋಡಿ ಫುಲ್ ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಹೆಸರು ತಿಳ್ಕೊಂಡು ಬಂದಿದ್ದಾರೆ. ಮಗ ಏನು ಮಗ ಹೆಸರು? ಇಟ್ಸ್ ರಚನಾ ಅಪ್ಪ ಅಮ್ಮ ಹೆಸರು ನಮ್ಮ ಹುಡುಗರು ಫೋಟೋ ಕೂಡ ತಗೊಬಂದಿದ್ದಾರೆ. ನೋಡ್ಬೋದು, ನಾವು ಒಳಗಡೆ ಬಂದಿದ್ದೀವಿ. ಲಿಟ್ರಲಿ ತುಂಬ ಸೌಂಡ್ ಇದೆ ಇಲ್ಲಿ. ಆಲ್ರೆಡಿ ಒಳಗಡೆ ಬಂದಿದ್ದೀವಿ. ಯಾಕಂದರೆ ಸ್ಟೇಜ್ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ, ಆದರೆ ಇನ್ನೂ ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ಹೋಗೋಕೆ ಕಷ್ಟ ಆಗುತ್ತೆ. ಊಟ ಮಾಡ್ಕೊ ಬರವ ಬಂದ್ಬಿಟ್ಟು ನೋಡಿದ ಲೈನ್ ಜಾಸ್ತಿ ಇದ್ರೆ ಹೋಗೋದು ಬೇಡ, ಇಲ್ಲ ಅಂದ್ರೆ ಹೋಗೋದ ಇಲ್ಲೇ ಮದುವೆ ಕೊಡೋದ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟಿ ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋದಿರಾ? ನಾವು ಸದ್ಯಕ್ಕೆ ಈಗ ಊಟಕ್ಕೆ ಅಂತ ಹೋಗೋ ಪ್ಲ್ಯಾನಲ್ಲಿ ಇದ್ದೀವಿ. ಎಲ್ಲ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಫುಲ್ ಜೋಶಲ್ಲಿದ್ದಾರೆ. ನಮ್ಮ ಸುಜನ್ ಅವ್ರು ನೋಡಿ ಮುಂದ್ಗಡೆ ಫುಲ್ ಎಲ್ಲ. ಫಸ್ಟು ಬನ್ನಿ, ಫಸ್ಟು ಜೋಶ್ ಎಲ್ಲ ಒಳಗಡೆ ಪುಕ್ಕ ಫಾಲೋ ಮಾಡಿ. ನಾವೆಂತ BP ಇಟ್ಕೊಳ್ಳಿ ಗೊತ್ತಾ? ಹೋಗಿ ದಾಂಡ ಮದುವೆ ಫಸ್ಟ್ ಪಂಕ್ತಿಗೆ ಊಟಕ್ಕೆ ಬಂದಿದ್ದೀವಿ. ಫಸ್ಟ್ ಪಂಕ್ತಿಗೆ ಊಟ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಅಂಡ್ ಯಾರಿಗೂ ನಾಚಿಕೆ ಮಾನ ಮರ್ಯಾದೆ ಮೂರು ಇಲ್ಲ. ಇದ್ದಿದ್ರೆ ಮದುವೆಗೆ ಯಾಕೆ ಬಂದಿದ್ವಿ? ಪಾಯಿಂಟ್ ಟು ಬಿ ನೋಟೆಡ್. ನೆಕ್ಸ್ಟ್ ಪ್ಲಾನಲ್ಲಿ ಮಂಡಿ ಮಾಡಲ್ಲ. ಎಷ್ಟೊಂದು ದಿನ ಆಗಿತ್ತು ಈ ಥರ ಎಲ್ಲ ಊಟ ಮಾಡಿಬಿಟ್ಟು ಮದುವೆ ಮನೆಗೆ ರ್ಯಾಂಡಮ್ ಮದುವೆ. ಯಾರು ಅಂತಲೇ ಗೊತ್ತಿಲ್ಲ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಮ್ಮ ಮದುವೆಲಿ ಬಂದು ಊಟ ಮಾಡೋ ಮಜಾನೇ ಬೇರೆ. ಯಾಕಂದರೆ ಇವರು ಬಾಳೆಲೆ ಊಟ ತಿಂದೆ ತುಂಬ ದಿನ ಆಗಿತ್ತು ಕೂಡ. ಫುಲ್ ಎಂಜಾಯ್ಮೆಂಟ್. ಊಟ ಮಾಡೋದ್ಮೇಲೆ ಪಾರ್ಟಿ ಮಾಡೋಣ. ಆಚೆ ಆಗಿತ್ತು, ಸ್ಯಾಟಿಸ್ಫೈ ಆಗಿದೆ ಊಟ ಮಾಡಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಕೂತ್ಗಳಲ್ಲಿ ಊಟ ಬರ್ತಾ ಇದೆ. ನೋಡ್ಬೋದು ಗೋಬಿ ಏನೆಲ್ಲ ಬಂದಿರೋದೆ ಅನ್ನೊಂದು ಮದುವೆಗೆ. ಅದರಲ್ಲಿ ಬೇರೆ 2 ರುಮಾಲ್ ರೊಟ್ಟಿ ಎಲ್ಲ ಹಾಕ್ಸ್ಕೊಂಡು ತಿಂತಾ ಇದ್ವಿ. ₹1 ಮುಯಿ ಬೇರೆ ಕಟ್ಟಿಲ್ಲ. ನವೀನವ್ರು ನೋಡಿ ಎಷ್ಟು ಚೆನ್ನಾಗಿ 2 ರುಮಾಲ್ ರೊಟ್ಟಿ. ಈ ಕಡೆ ಇವರು ನೋಡ್ಬೋದು, ಯಾರು ನಮ್ಮ ಅಮ್ಮನವರು 2 ರುಮಾಲ್ ರೊಟ್ಟಿ ಹಾಕ್ಕೊಂಡು ತಿಂತಾ ಇದ್ದಾರೆ. ಯಾರಾದರೂ ಈಗ ನೀವು ಯಾರ ಕಡೆಯವರು ಅಂತ ಕೇಳಿದ್ರೆ ನಮ್ಮನ್ನೇ ಕೇಳ್ತಿದ್ದೀವಿ. ಎಷ್ಟು ಹೆಂಗಿರೋ ಊಟ ಮಾಡಾಯ್ತಲ್ಲ, ಅದಕ್ಕೆ ಕಂಟಿನ್ಯೂಷನ್ ಡೈಲಾಗು. ನಿಮ್ಗೆ ಸಂಬಂಧ ಫೋನೇ ಮಾಡಬೇಡಿ. ನಾವು ಮದುವೆಯಿಂದ ನಂಬರ್ ಬ್ಲಾಕ್ ಮಾಡಿಬಿಡ್ತೀನಿ. ಎಲ್ಲ ಜೋಶಲ್ಲಿದ್ದಾರೆ. ಆದರೆ ನವೀನ್ ಮಾತ್ರ ಯಾಕೋ ತುಂಬ ಹೆದರ್ಕೋತಾನೆ. ಕತ್ತು ಬಗ್ಗಿಸ್ಕೊಂಡು ತಿಂತಾ ಇದ್ದಾನೆ ಅವಾಗಲಿಂದ. ರೀಸೆಂಟಾಗಿ ನೋಡ್ಬೋದು ಅವ್ನ ತಟ್ಟಲ್ಲೆಲ್ಲ ಕಾಯ ಅಂತ ಏನಿಲ್ಲ. ಸುತ್ತಮುತ್ತ ನಮ್ಮನ್ನೇ ನೋಡ್ತಾರೆ. ನೀವೆಲ್ಲ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಲೈಕ್ ಜಸ್ಟ್ ಊಟ ಮಾಡಿ ಈಗ ಬಂದಿದ್ದೀವಿ. ನಮಗೆ ನೋಡ್ಬೋದು ಇವ್ರಿಗೆ ಕಾಯಿ ಎಲ್ಲ ಸಿಕ್ಕಿ, ತೆಂಗಿನಕಾಯಿ. ಬಟ್ ಇವಳಿಗೆ MRಗೆ ಏನೋ ಸ್ಪೆಷಲ್ ಆಗಿ ಬಾಕ್ಸ್ ಎಲ್ಲ ಏನೋ ಸಿಕ್ಕಿ ಅನ್ಬಾಕ್ಸಿಂಗ್ ಮಾಡುವ. ನಮ್ಗಾದ್ರೆ ಹುಡುಗರಿಗಾದ್ರೆ ತೆಂಗಿನಕಾಯಿ ಕೊಟ್ಬಿಟ್ಟವ್ರೆ. ಟ್ರಿಮ್ಮರ್ ಕೇಳ್ತಾವನು. ಹೆಂಗಿದೆ ಗಿಫ್ಟ್? ಹೆಂಗಿದೆ? ಇಷ್ಟ ಆಯ್ತಾ? ಬಂದಿರೋದೇ ಜೀವನದಲ್ಲಿ ಫಸ್ಟ್ ಯಾವುದೋ ಬೇರೆಯವ್ರ ಮದುವೆಗೆ, ಅದು ಒಳ್ಳೆ ಗಿಫ್ಟ್ ಬೇರೆ ಸಿಕ್ಕಿದೆ.
ಲೈಕ್ ನನಗೆ ಅನ್ನ ಹಾಕಿದ್ರು. ಫಸ್ಟ್ ಅನ್ನ ಹಾಕಿದ್ರು, ಅನ್ನ ಹಾಕ್ಬಿಟ್ಟು ಒಂಚೂರು ಕೆಳಗಡೆ ಬಿದ್ದೋಯ್ತು. ಸಾರಿ ಅಂತ ಅವ್ರು ಅನ್ಕೊಂಡ್ರು ನಾವು ಹೋಗಿ ಹುಡುಗರಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತ. ಅವ್ರಿಗೆ ನಾವೇ ಕಂಪ್ಲೇಂಟ್ ಹಾಕ್ತೀವಿ. ಎಲ್ಲರೂ ಸೇರಿ 300 ರೂಪಾಯಿ ಹಾಕಿದ್ವಿ. ಬಿಟ್ಟಿ ಊಟ ಮಾಡಿಲ್ಲ ಅಣ್ಣ, ವಿಡಿಯೋ ನೋಡ್ತಾ ಇದ್ರೆ. ಆಕ್ಚುಲಿ ಊಟ ತುಂಬಾ ಚೆನ್ನಾಗಿತ್ತು. ಊಟ ತುಂಬಾ ಚೆನ್ನಾಗಿತ್ತು. And ದುಡ್ಡು ಕೊಡ್ತಾ ಇದೀವಿ. ಐಸ್ ಕ್ರೀಮ್ಗೆ ಒಗ್ಗರಣೆ ಹಾಕ್ಬೇಕು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಹಲೋ ಹಾಯ್ ಅಕ್ಕ, ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಬ್ರದರ್ ಹ್ಯಾಪಿ ಮ್ಯಾರಿಡ್ ಲೈಫ್ ಟು. ಅದಕ್ಕೆ ಬರೋಕ್ಕಾಗಲಿಲ್ಲ, ಇಲ್ಲಿಂದ ವಿಶ್ ಮಾಡ್ತೀವಿ. ಗಾಡ್ ಬ್ಲೆಸ್ ಯು. ಅವಾಗ ಈಗೆಲ್ಲರೂ ಯಾರು ಬಂದು ಕೇಳಿದ್ರೆ ಯಾರು ನೀವು ಯಾರು ಏನು ಅಂತ ಕೇಳಿದ್ರೆ ಏನು ಮಾಡ್ತಿದ್ರಿ? ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಂತೂ ಇಂತೂ ನಾವು ಮೊದಲೇ ಮನೆ ಒಳಗೆ ಹೋಗಿ ಲೈಕ್ ಊಟ ಮಾಡಿ ಅವ್ರಿಗೆಲ್ಲ ಶೇಕ್ ಹ್ಯಾಂಡ್ ಕೊಟ್ಟು ಎಲ್ಲ ನೀವೇ ನೋಡಿದ್ರಲ್ಲ ವಿಡಿಯೋದಲ್ಲಿ. ಅಂತೂ ಇಂತೂ ಈಗ ಲೈಕ್ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಒಂದು ಹುಡುಗಿ ಬಂದಿರೋದು, ಅದು ಒಂದು ಖುಷಿ ಬೇರೆ. ಯಾರು ಹೇಳಿದ್ದು ಹುಡುಗಿ ಅಂತ? ಕಾಲ್ಮಿ ಮ್ಯಾಮ್ ಮೇಡಮ್. ಲೈಕ್ ಅಂತೂ ಇಂತೂ ನೋಡಿದ್ರಲ್ಲ ವಿಡಿಯೋ. ನನಗೆ ನನ್ನ ಪ್ರಕಾರ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.